ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫಿರ್ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ CHSL ಬಗ್ಗೆ ಸ್ವಲ್ಪ ನೋಟಿಫಿಕೇಷನ್ ಮಾಡಿದ್ದೆ. ಹುಡುಗರು ಭಾಳ ಜನ CHL ಎಕ್ಸಾಮ್ಸು ಸರ್ ಈಗಾಗಲೇ ಅಪ್ಲಿಕೇಶನ್ನು ನೋಟಿಫಿಕೇಷನ್ ಡೇಟ್ ಕೂಡ ಮುಗ್ದೈತಿ. ಅಪ್ಲಿಕೇಶನ್ ಹಾಕೋದು ಮುಗ್ದದ. ಸೊ ಅತ್ಯಂತ ಶೀಘ್ರದಲ್ಲಿ ಪರೀಕ್ಷೆ ಕೂಡ ಅದಾವ. ಸೊ ಅದ್ರ ಬಗ್ಗೆ ಸ್ವಲ್ಪ ಕ್ಲಾಸಸ್ ಮಾಡಂತ ಹೇಳ್ತಾಯಿದ್ರು. ಪ್ರಿವಿಯಸ್ ಇಯರ್ ಕ್ವಶನ್ ಬಗ್ಗೆ 2024ರಲ್ಲಿ ನಡೆದಂಥ CHL ಪರೀಕ್ಷೆ ಬಗ್ಗೆ ಸ್ವಲ್ಪ ಯಾವ್ಯಾವ ಥರ ಎಕ್ಸಾಮ್ಸಲ್ಲಿ ಕ್ವಶನ್ಸ್ ಬಂದಾವ ಅಂತೇಳಿ ನೋಡ್ತಾ ಹೋಗೋಣ. ಓಕೆ, ಅದೇ ರೀತಿ ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಆಗಿರಿ. ಅದೇ ರೀತಿ ಭಾಳ ಜನ ಭಾಳ ಸಪೋರ್ಟ್ ಮಾಡ್ತಿದ್ರಿ, 2K ಫಾಲೋವರ್ಸು ಆಗಿದ್ರಿ. ಎಲ್ಲರಿಗೂ ಧನ್ಯವಾದಗಳು. ಅದೇ ರೀತಿ ವಿಡಿಯೋವನ್ನು ಶೇರ್ ಮಾಡಿರಿ, ಇನ್ನೂ ಜಾಸ್ತಿ ಜನಕ್ಕೆ ಯೂಸ್ ಆಗಲಿ ಅಂತ ಒಂದೇ. ಓಕೆ, ಈಗ ಕ್ವಶನ್ಸನ್ನು ಸ್ಟಾರ್ಟ್ ಮಾಡೋಣ. ನೋಡಿರಿ, ಫಸ್ಟ್ ಕ್ವಶನ್ ಯಾವ ಥರ ಅದ ಅಂಥೇಳಿ ನೋಡ್ತಾ ಹೋಗೋಣ. ಓಕೆ, ಹಾಂ, ಡನ್. ಫಸ್ಟ್ ಕ್ವಶನ್ ನೋಡಿರಿ ಏನದ ಅಂಥೇಳಿ. ಇಂಗ್ಲೀಷ್ ಒಳಗೋದ, ಕನ್ನಡ ಒಳಗೋದ. ನಿಮ್ಮದು ಎಕ್ಸಾಮ್ಸಲ್ಲಿ ಇಂಗ್ಲೀಷು ಇರುತ್ತೆ, ಕನ್ನಡದಾಗೂ ಇರುತ್ತೆ. ನೀವು ಸೆಲೆಕ್ಷನ್ ತೊಗೋಬೇಕಷ್ಟೆ. ರವಿ ಸ್ಯಾಲ್ರಿ ವಾಸ್ ಇನ್ಕ್ರೀಸ್ ಬೈ ದಿ 50%. ಆಫ್ಟರ್ ಸಮ್ ಟೈಮ್ಸ್ ಹೀಸ್ ನ್ಯೂ ಸ್ಯಾಲ್ರಿ ವಾಸ್ ಆಲ್ಸೋ ಇನ್ಕ್ರೀಸ್ ಬೈ 50%. ಫೈಂಡ್ ದ ಹೀಸ್ ಗೇನ್ ಅಂತಂದ್ರೆ. ಅಂದ್ರೆ ರವಿದು ಏನದ ರೀ, ಫಸ್ಟಿಗೆ ನಾನು ಅವನು 100% ಅದ ಅಂತೇಳಿ ನಾನು ತೊಗೊತೇನೆ. ಓಕೆ, 100 ಅದ ಅಂತ ತಿಳ್ಕೊರಿ. ಈಗ 50% ಇನ್ಕ್ರೀಸ್ ಆಗೈತಂತಂದ್ರೆ ಎಷ್ಟಾಯ್ತು ರೀ, 150 ಆಯಿತು. ಓಕೆ, ಇದಾದ ನಂತರ 150ಗೆ ಮತ್ತು ಏನಾಗೈತೆ ರೀ, 50% ಇನ್ಕ್ರೀಸ್ ಆಗೈತೆ. 150 ಇತ್ತಲ್ಲ, ಇದಕ್ಕೆ 50% ಮತ್ತು ಇನ್ಕ್ರೀಸ್ ಆಗೈತೆ ಅಂದ್ರೆ ಅದು ಎಷ್ಟಾಗತ್ತೆ ರೀ, 225 ಆಯಿತು. ಓಕೆ, ಹೌದಾ, 225. ಈಗ ಒಟ್ಟು ಎಷ್ಟು ಅವಾಗ ಹೆಚ್ಚು ಶೇಕಡಾವಾರು ಎಷ್ಟು ಹೆಚ್ಚಾಗೈತಲ್ಲ ಅದನ್ನ ಕಂಡುಹಿಡಿ ಅಂದಾರೆ. ಓಕೆ, ಶೇಕಡಾವಾರು ಅಂತಾರೆ 225 ಆಗೈತಲ್ಲ. ಈಗ ನೆಕ್ಸ್ಟ್ ಪೇಜ್ ಒಳಗೆ ನೋಡಿರಿ, ಟೋಟಲ್ 225 ಆಗೈತಿ. ನನಗೆ ಫಸ್ಟದು ಎಷ್ಟೈತಿ, 100 ಅಂದರೆ ಎಷ್ಟು ಹೆಚ್ಚಾಗೈತಿ, 125 ಹೆಚ್ಚಾಗೈತಿ. ಅಂದ್ರೆ 125% ಆಯ್ತು. ಇಲ್ಲ, ಪರ್ಸೆಂಟೇಜ್ ಒಳಗೆ ಮಾಡಿ ತೋರಿಸ್ರಿ ಅಂತಂದ್ರೂ 125 ಎಷ್ಟಕ್ಕಾಗೈತಿ, 100ಕ್ಕಾಗೈತಿ. ಅಂದ್ರೆ ಪರ್ಸೆಂಟೇಜ್ ಅಂದರೆ ಇಂಟು 100. ಈ 100 ಗೆಟ್ ಕ್ಯಾನ್ಸಲ್ ಆದರೆ ಎಷ್ಟಾಯಿತು, 125% ಅದು ಟೋಟಲ್ ಗೇನ್ ಆಗಿತ್ತು. ಓಕೆ, ಈ ರೀತಿ ಲೆಕ್ಕ ಹೋದ್ಸಲ ನಿಮ್ಗೆ ಪರ್ಸೆಂಟೇಜ್ ಟಾಪಿಕ್ ಮೇಲೆ ಬಂದದ. ನಿಮಗೇನಾದರೂ ಈ ವಿಡಿಯೋಸು ಲೈಕ್ ಆಗಿದ್ದರೆ ನೀವು ಕಮೆಂಟ್ ಮುಖಾಂತರ ಹೇಳಿ, ಇನ್ನೂ ವಿಡಿಯೋಸ್ ಬೇಕಂದ್ರೆ ಟಾಪಿಕ್ ವೈಸ್ ಮಾಡ್ತಾ ಹೋಗ್ತೀನಿ. ಹೋದ ವರ್ಷ ಯಾವ್ಯಾವ ಕ್ವಶನ್ಸ್ ಕೇಳ್ಯಾರಲ್ಲ ಅವನ್ನೆಲ್ಲ ಟಾಪಿಕ್ ವೈಸ್ ಮಾಡ್ತಾ ಹೋಗ್ತೀನಿ ನಿಮ್ಮ ಎಕ್ಸಾಮ್ ಬರೋಳಗೆ. ಓಕೆ, ಡನ್. ಒಂದನೇ ಕ್ವಶನ್ ಮುಗೀತು. ಎಷ್ಟದ ಆನ್ಸರು, 125. ಆಪ್ಷನ್ ನಂಬರ್ ಎ ನೋಡಿರಿ. ಓಕೆ, ಎಷ್ಟದ, ಆಪ್ಷನ್ ನಂಬರ್ ಎ. ಓಕೆ, ಡನ್. ನೆಕ್ಸ್ಟ್ ಕ್ವಶನ್ ನೋಡಿರಿ, ಸೆಕೆಂಡ್ ಕ್ವಶನ್ ಏನದ. ಇಂಗ್ಲೀಷ್ ಹೋಗ್ಬೇಕಾದ್ರೆ ಇಂಗ್ಲೀಷ್ ಒಳಗೆ ನೋಡಿರಿ, ಕನ್ನಡ ಒಳಗೆ ಓದಿ ಹೇಳ್ತೀನಿ ನೋಡ್ರಿ ಒಂದು ಸಲ. ಒಂದು ಕ್ಷೇತ್ರದಲ್ಲಿ ಒಟ್ಟು ಮತದಾರರ ಸಂಖ್ಯೆ 45%. ಸಂಖ್ಯೆಯಲ್ಲಿ ಮತದಾರರ ಸಂಖ್ಯೆಯಲ್ಲಿ 45% ಪುರುಷರು ಮತ್ತು ಉಳಿದವರು ಮಹಿಳೆಯರು. 55% ಮಹಿಳೆಯರು. 60% ಪುರುಷರು ಅನಕ್ಷರಸ್ಥರಾಗಿದ್ದರೆ ಅವರು ಕಲ್ತಿಲ್ಲ. ಇನ್ನು 60% ಮಹಿಳೆಯರು ಸಾಕ್ಷರತರಾಗಿದ್ದರೆ ಅಂದ್ರೆ ಅವರು ಓದ್ಯಾರ. ಅನಕ್ಷರಸ್ಥ ಮಹಿಳೆಯರ ಸಂಖ್ಯೆ ಸಾಕ್ಷರ ಪುರುಷರಿಗಿಂತ ಎಷ್ಟು ಪ್ರತಿಶತ ಹೆಚ್ಚಾಗಿದೆ, 2 ದಶಮಾಂಶದಲ್ಲಿ ಹೇಳಿ ಅಂತಂದ್ರೆ. ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡ್ರಿ. ನಾನು ಟೋಟಲ್ ನಂಬರ್ಸ್ ಆಫ್ ವೋಟರ್ಸ್ ಏನದಾರಲ್ಲ ಅವರು 100 ಅಂತ ತಿಳ್ಕೊಳ್ಳಿ. ಓಕೆ, ಟೋಟಲ್ 100. ಅವುಗಳಲ್ಲಿ ಮೇಲ್ ಕ್ಯಾಂಡಿಡೇಟ್ಗಳು ಎಷ್ಟದಾರ, 45%. ಓಕೆ, 45%. ಇನ್ನು ಉಳಿದವರು ಫಿಮೇಲ್ ಅಂದರೆ ಎಷ್ಟಾಗತ್ತೆ ರೀ, 55. ಓಕೆ, 2 ಲೈನ್ ಮುಗೀತು ನಮ್ಮದು ಅವ್ರು ಹೇಳಿದಂಗೆ. ಈಗ ನೆಕ್ಸ್ಟ್ ಅನಕ್ಷರಸ್ಥ ಪುರುಷರು ನೋಡೋಣ. ಏನು ರೀ, ಅನಕ್ಷರಸ್ಥ ಕಲೀಲ್ದವರು ಅನಕ್ಷರಸ್ಥ ಮೇಲ್ ಕ್ಯಾಂಡಿಡೇಟ್ ಎಷ್ಟದಾರ, 45% ಆಫ್ ಎಷ್ಟು ರೀ, 60. ಅಂದರೆ 60 ಒಳಗೆ ನಾನು ತೆಗಿಬೇಕೀಗ. ಓಕೆ, ಎಷ್ಟು, 60%, 45 ಒಳಗೆ 65. ಓಕೆ, ಈಗ ನೋಡಿರಿ ಇನ್ನೊಂದು ಸಲ ಬರೀತೀನಿ. 45 ಟೋಟಲ್ ನಂಬರ್ಸು, ಅದ್ರ ಒಳಗೆ 60% ನಾನು ಫೈನ್ ಮಾಡ್ಬೇಕು. ಅಂದರೆ ಎಷ್ಟಾಗುತ್ತೆ ರೀ, ಎಷ್ಟಾಗುತ್ತೆ ಪರ್ಸೆಂಟೇಜ್ ತೆಗೆದ್ರೆ 27 ಆಯಿತು. ಓಕೆ, ಇದು ಅನಕ್ಷರಸ್ಥ ಮೇಲಾಯಿತು. ಓಕೆ, ಡನ್. ಈಗ ನೆಕ್ಸ್ಟ್ ಸಾಕ್ಷರಸ್ಥರು ಎಷ್ಟದಾರ, ಅಷ್ಟರೊಳಗೆ ಸಾಕ್ಷರಸ್ಥ ಮೇಲ್ ಕ್ಯಾಂಡಿಡೇಟ್ಸ್ ಎಷ್ಟದಾರ, ಅವರು
45 ಒಳಗೆ ಎಷ್ಟು ಅದ ರೀ 40%. ಹೌದಾ? ಅಂದ್ರೆ ಎಷ್ಟಾಯ್ತು ರೀ 18 ಆಯಿತು. ಓಕೆ, ಡನ್. ಈಗ ಪುರುಷರು ಮುಗೀತು. ಇನ್ನು ಮಹಿಳೆಯರು ತೆಗಿಬೇಕು ನಾನು. ಮಹಿಳೆಯರು ಏನು? ಫಸ್ಟಿಗೆ ಸಾಕ್ಷರಸ್ಥ ಫೀಮೇಲ್ಸು ಎಷ್ಟದ ನೋಡೋಣ. ಅವರು 55 ಟೋಟಲ್. ಅದ್ರ ಒಳಗೆ ಎಷ್ಟು ಜನ ರೀ? 60%. ಅಂದರೆ ಎಷ್ಟಾಗುತ್ತೆ ರೀ? 33 ಆಗುತ್ತೆ. ಎಷ್ಟು? 33 ಆಯಿತು. ಓಕೆ, ಇನ್ನು ಅನಕ್ಷರಸ್ಥ ಫೀಮೇಲ್ಸು ಅವ್ರು ಎಷ್ಟದಾರ? 55 40%. ಅಂದರೆ ಎಷ್ಟಾಯಿತು? 22% ಆಯಿತು. ಓಕೆ, 22 ಆಯಿತು. ಈಗ ಅವ್ರು ಏನು ಕೇಳ್ಯಾರ ಹೇಳ್ರಿ? ಅವ್ರು ಏನು ಕೇಳ್ಯಾರ ನೋಡ್ರಿ? ವ್ಯತ್ಯಾಸ ಎದ್ರ ನಡು? ಅನಕ್ಷರಸ್ಥ ಮಹಿಳೆಯರು ಅಂದ್ರೆ ಈ 22ರಲ್ಲಿ ಹಾಗೂ ಸಾಕ್ಷರಸ್ಥ ಪುರುಷರಲ್ಲಿ ವ್ಯತ್ಯಾಸ ಕೇಳ್ಯಾರ. ಅದು ಪರ್ಸಂಟೇಜ್. ಫಸ್ಟಿಗೆ ಇವರಿಬ್ಬರದು ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ರೀ? ಎಷ್ಟು ಬರುತ್ತೆ? 4 ಬಂತ. ಈಗ ಪರ್ಸಂಟೇಜ್ ತೆಗಿಬೇಕು ನಾ. ಎಷ್ಟಕ್ಕೆ? 18ಕ್ಕೆ 4 ಅಂದ್ರೆ 100ಕ್ಕೆ ಎಷ್ಟು? ಎಷ್ಟಾಗತ್ತೆ ರೀ? 22.22 ಆಗುತ್ತೆ. ಇದೇನು ಅವ್ರು ಕೇಳಿದಂತಹ ಆನ್ಸರ್ಗೆ ಉತ್ತರ. ಸ್ವಲ್ಪ ಡೀಪಾಗಿ ಕೇಳ್ತಾರೆ, ಯಾಕಂದರೆ ಈ ಎಕ್ಸಾಮ್ಸು ಡಿಗ್ರಿ ಮೇಲಿರುತ್ತೆ. ಓಕೆ, ಅದಕ್ಕೋಸ್ಕರ ಎಷ್ಟು ಬಂತು? 22.22. ಆಪ್ಷನ್ ನಂಬರ್ ಡಿ ನೋಡಿರಿ. ಸ್ವಲ್ಪ ಬೇಕಾದ್ರೆ ನೀವು ಸ್ಟಡಿ ಮಾಡೋಂಗಿದ್ರೆ ಕ್ವಶನನ್ನು ಬರ್ಕೊಂಡು ಸೊಲ್ಯೂಷನನ್ನು ಒಂದು ಸಲ ಪ್ರಾಕ್ಟೀಸ್ ಮಾಡಿರಿ. ಓಕೆ, ಡನ್. ನೆಕ್ಸ್ಟ್ ಕ್ವಶನ್ ಶಾರ್ಟ್ಕಟ್ಟಲ್ಲಿ ಬರೋದಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಥರ್ಡ್ ಒನ್. 30 ವಿದ್ಯಾರ್ಥಿಗಳಿದ್ದ ಒಂದು ತರಗತಿಯ ಪರೀಕ್ಷೆಯಲ್ಲಿ ಬರೆದರು. 12 ವಿದ್ಯಾರ್ಥಿಗಳ ಸರಾಸರಿ 62. 12 ವಿದ್ಯಾರ್ಥಿಗಳ ಸರಾಸರಿ 62 ಅಂತಂದರೆ ಎಷ್ಟಾಗುತ್ತೆ ರೀ? 744 ಆಯಿತು. ಓಕೆ, ನೆಕ್ಸ್ಟು ಉಳಿದವರು ಎಷ್ಟು ಉಳಿದ್ರು? 18 ಜನ ಉಳಿದ್ರು. ಇವ್ರದೆಷ್ಟು? 68 ಅಂತ ಹೇಳ್ತಾರೆ. ಅಂದರೆ ಇದೆಷ್ಟಾಗುತ್ತೆ ರೀ? 1224 ಆಯಿತು. ಈಗ ಟೋಟಲ್ ಎಷ್ಟಾಯ್ತು ನೋಡ್ರಿ? 1968 ಆಯಿತು. ಇದ್ರ ಒಳಗೆ ಟೋಟಲ್ ಒಟ್ಟು ನೋಡ್ರಿ, ತರಗತಿಯ ಒಟ್ಟು ಸರಾಸರಿ ಅಂತಂದ್ರೆ 1968 ಡಿವೈಡೆಡ್ ಬೈ 30. ಟೋಟಲ್ ಮೆಂಬರ್ಸ್ ಎಷ್ಟು ಅದ? 30. ಈಗ ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ ರೀ? 65.6 ಬರುತ್ತೆ. ಎಷ್ಟು ಬರುತ್ತೆ ರೀ? 65.6. ಡನ್. ಈ ಥರ ಕ್ವಶನ್ನು ಕೇಳ್ಯಾರ. ಓಕೆ, 60 ಎಷ್ಟೈತೆ ನೋಡ್ರಿ? ಆಪ್ಷನ್ ನಂಬರ್ ಸಿ ಅದ. ಡನ್. ಮುಂದಿನ ಪ್ರಶ್ನೆಗೆ ಹೋಗೋಣ್ರಿ. ಓಕೆ, ನೆಕ್ಸ್ಟ್ ಕ್ವಶನ್. ಅನುಭಾ ತನ್ನ ಸ್ಕೂಟರನ್ನು 1/6 ಬೆಲೆಯಲ್ಲಿ, ಅಂದರೆ 1/6 ಬೆಲೆಯಲ್ಲಿ ಮಾಡಿದಾಗ ಅದು ಬೆಲೆ ಎಷ್ಟೈತಿ? 31,524 ಮಾರಾಟ ಮಾಡಿದ್ರೆ ನಂತರ ಮಾರಾಟದ ಪರ್ಸೆಂಟೇಜ್ ಒಳಗೆ ಎಷ್ಟು ಲಾಭ ಆಗೈತಿ ಅಂತ ಕೇಳ್ತಾರೆ. ಭಾಳ ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ. ಟೋಟಲ್ ಫಸ್ಟಿಗೆ ಲಾಭ ಅವ್ರದ್ದು ಎಷ್ಟೈತಿ ನೋಡೋದು. 1/6 ಆಫ್ 31,524 ಅಂದರೆ ಎಷ್ಟಾಗತ್ತೆ ರೀ? ಇದು 5,245 ಆಯಿತು. ಅಂದರೆ ಟೋಟಲ್ ಮಾರಿದೆಷ್ಟು? ಕಾಸ್ಟ್ ಪ್ರೈಸ್ ಎಷ್ಟು ನೋಡಿರಿ? 31,000ಕ್ಕೆ 524 ಪ್ಲಸ್ ಇದನ್ನು ಕೂಡಿಸ್ಬೇಕು ನಾವೀಗ. ಟೋಟಲ್ ನನಗೆ ಸಿಗ್ತೈತಿ ಎಷ್ಟು? 54. ಇಲ್ಲಿ ಉಲ್ಟಾ ಬರ್ದೀನಿ, 54. ಓಕೆ, 54 ಕೂಡಿಸಿ ಎಷ್ಟಾಗುತ್ತೆ? ಸಾರಿ, ಅದು ಲಾಭಕ್ಕೆ ಮಾರ್ಯಾರಲ್ಲ, ಇದನ್ನು ಇಷ್ಟಕ್ಕೆ ಮಾರ್ಯಾರಂದ್ರೆ ಇದು ಕಡಿಮೆ ಆಗೈತಿ. ಅಂದರೆ ಇದನ್ನು ಮೈನಸ್ ಮಾಡ್ಬೇಕು. ಸಾರಿ, ಇದು 54 ಐತಿ. 54 ಮೈನಸ್ ಮಾಡಿದಾಗ ಇದನ್ನು ಇದರೊಳಗೆ ಮೈನಸ್ ಮಾಡಿರಿ. 52, 54. ಇದನ್ನು ಮೈನಸ್ ಮಾಡಿದಾಗ ಎಷ್ಟು ಬಂತು ನನಗೆ? 26,270 ಬಂತು. ಓಕೆ, ಈಗ ಪರ್ಸೆಂಟೇಜ್ ಲಾಭ ತೆಗಿಬೇಕು ನಾನು. ಅಂದ್ರೆ ಪರ್ಸೆಂಟೇಜ್ ಲಾಭ ಟೋಟಲ್ ಗೇನ್ ಅಂತ ತೆಗಿಬೇಕು ನಾವು. ಅಂದ್ರೆ 5,254ಕ್ಕೆ ಎಷ್ಟಕ್ಕೆ? 26,270. ಇದು ಕಾಸ್ಟ್ ಪ್ರೈಸ್ ತೊಗೊಂಡದ್ದು. ಮಾರಿದ ಇಷ್ಟು ಜಾಸ್ತಿ ಮಾರ್ಯಾರ, 5,254 ಇಂಟು 100 ಪರ್ಸೆಂಟೇಜ್ ಆಗಿ ತೆಗೆದ್ರೆ ಇದು ಗೆಟ್ ಕ್ಯಾನ್ಸಲ್. ಟೋಟಲ್ ನೀವು ಮಾಡಿದ್ರೆ ಎಷ್ಟು ಉಳಿತು? ಇದು 1 ಇದು 2 ಅಂದರೆ 20% ಅವರಿಗೆ ಟೋಟಲ್ ಏನು ಸಿಕ್ಕತ್ತೆ ರೀ? ಲಾಭ. ಡನ್ನ. ಓಕೆ, ಈ ಥರ ಕ್ವಶನ್ನು ನೋಟ್ ಮಾಡ್ಕೊರಿ, ಬರ್ಕೋರಿ. ಓಕೆ, ಡನ್. ಮತ್ತೇನಾದ್ರು ಕ್ವಶನ್ಸ್ ಇದ್ದರೆ ನನ್ನ ನಂಬರ್ಗೆ ಮೆಸೇಜ್ ಹಾಕಿರಿ.
ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನದ, ಒಬ್ಬ ದಿನಸಿ ವ್ಯಾಪಾರಿ ಅಕ್ಕಿಯನ್ನು ಕೊಳ್ಳುವ ಬೆಲೆಯಲ್ಲಿ ಮಾರಾಟ ಮಾಡುವುದಾಗ ಹೇಳಿಕೊಳ್ಳುತ್ತಾನೆ, ಆದರೆ 1 kg 880 ಗ್ರಾಂ ನಕಲಿ ತೂಕವನ್ನು ಬಳಸುತ್ತಾನೆ, ಅಂದರೆ ಡೂಪ್ಲಿಕೇಟ್ ಬಳಸ್ತಾನೆ. ಹಾಗಾದ್ರೆ ಲಾಭದ ಪ್ರತಿಶತ ಎಷ್ಟು? 1 kg 870 ಅಂದ್ರೆ ಈಗ ಟೋಟಲ್ ಲಾಭ ಫಸ್ಟಿಗೆ ನೋಡ್ರಿ, 1,000ಕ್ಕೆ 870 ಅಂದ್ರೆ ಎಷ್ಟು ಮಾಡಿದನವ? 130 ರೀ, ಅಟ್ಟ ಮಾರಿದಂಗೆ ಆತವ. ಅಂದ್ರೆ ಪರ್ಸೆಂಟೇಜ್ ಲಾಭ ಅಂತಂದಾಗ 870ಕ್ಕೆ 130 ಅಷ್ಟೇ ರೀ. ಅಂದರೆ ಎಷ್ಟು ಆಯಿತು? 100. ಇದು ಸಿಂಪ್ಲಿಫೈ ಮಾಡಿರಿ, ಇದೊಂದು 0 ಇದೊಂದು 0, ಟೋಟಲು 14.94 ಆಗುತ್ತೆ ನೋಡಿರಿ. ಎಷ್ಟು? 14.94. ಎಲ್ಲಿದೆ ರೀ? ಆಪ್ಷನ್ ನಂಬರ್ ಎ. ಗೊತ್ತಾಯಿತು? ಈ ಥರ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿರಿ, ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ಬೋದು, ಯಾಕಂದ್ರೆ ಡಿಗ್ರಿ ಇರುತ್ತೆ, SSC ಡಿಗ್ರಿ ಮೇಲೆ ಎಕ್ಸಾಮ್ ಇದು, SSC CGL ಸ್ವಲ್ಪ ಕ್ವಶನ್ಸು ಕನ್ಫ್ಯೂಸ್ ಆಗ್ತಿರ್ತವೆ. ಓಕೆ, ನೆಕ್ಸ್ಟು 5,000 ಮೊತ್ತವನ್ನು -15% ಬಡ್ಡಿ ದರದಲ್ಲಿ 3 ವರ್ಷಗಳವರೆಗೆ ಮತ್ತು 8,000 ವಾರ್ಷಿಕ ಬಡ್ಡಿ ದರದಲ್ಲಿ 12 ಸರಳ ಬಡ್ಡಿಯಲ್ಲಿ 4 ವರ್ಷಗಳಿಗೆ 2 ವ್ಯತ್ಯಾಸ ಕಂಡಿದ್ದಾರೆ. 2 ಸಿಂಪಲ್ ಇಂಟ್ರೆಸ್ಟ್ ಕಂಡುಹಿಡ್ಕೊಂಡು ವ್ಯತ್ಯಾಸ. ಈಗ ಫಸ್ಟ್ನೇದು ಸಿಂಪಲ್ ಇಂಟ್ರೆಸ್ಟ್ ನಾವು ಕಂಡುಹಿಡೀನಿ ರೀ, ಆಮೇಲೆ ವ್ಯತ್ಯಾಸ ಮಾಡೋಣ. ಎಷ್ಟದ ರೀ? ಒಂದೇದು 5,000 ರೂಪಾಯಿ ಐತಿ, ಇಂಟು ಎಷ್ಟು ವರ್ಷ, ಎಷ್ಟು ಪರ್ಸೆಂಟು? 15%ಕ್ಕೆ 3 ವರ್ಷಕ್ಕೆ, ಎಷ್ಟು ವರ್ಷಕ್ಕೆ? 3 ವರ್ಷಕ್ಕೆ, ಡಿವೈಡೆಡ್ ಬೈ 100. ಈ 0 ಈ 0, ಇದೊಂದು ಇದೊಂದು, ಅಂದರೆ ಎಷ್ಟಾಯ್ತು ರೀ? ಇದು 3 4 ಅಂದ್ರೆ 2,250 ಆಯಿತು. ಒಂದೇದಿದು. ಇನ್ನೊಂದು ಸೆಕೆಂಡ್ ಒನ್, ಇದು 1 ಇದು 2. ಈಗ ಸೆಕೆಂಡ್ ಒನ್ ನೋಡ್ರಿ ಏನದ, 8,000 ರೂಪಾಯಿಗೆ ಇಂಟು 12 ಇಂಟು 4 ಡಿವೈಡೆಡ್ ಬೈ 100. ಇವೆರಡು 0 ತೆಗೀರಿ. ಈಗ ಇದೆಷ್ಟಾಯಿತು? 3,840 ಆಯಿತು. ಈಗ ಇವು ಎರಡರ ನಡು ವ್ಯತ್ಯಾಸ ಅಂದಾರ. ವ್ಯತ್ಯಾಸ ಅಂತಂದ್ರೆ ಇವು ಎರಡರಾಗ ಮೈನಸ್ ಮಾಡಿರಿ, ಎಷ್ಟು ಬಂತು? ಅದು ನಮಗೆ ಫೈನಲ್ ಆನ್ಸರ್. 3,840 ಮೈನಸ್ 2,250 ಅಂದರೆ ಎಷ್ಟು ಬಂತು ರೀ? 1,590 ರೂಪಾಯಿ ಆಯ್ತು ನೋಡಿರಿ. ವ್ಯತ್ಯಾಸ ಎಷ್ಟು ಬಂತು? 1,590. ಆಪ್ಷನ್ ನಂಬರ್ ಎ ನೋಡಿರಿ. ಓಕೆ, ನೀವು ಇಲ್ಲೇ 0 ಇನ್ನು ಹಚ್ಕೊಳ್ಳಲ್ಲ, ಡೈರೆಕ್ಟ್ 15 to 15 3 ಹಿಂಗೆ ಮಾಡ್ಕೊತ ಹೋದ್ರು ಡೈರೆಕ್ಟ್ ಕ್ಯಾಲ್ಕುಲೇಷನ್ ಬರುತ್ತೆ. ಓಕೆ, ಡನ್. ನೆಕ್ಸ್ಟು ಪಿ ಗಂಟೆಗೆ 8 ಕಿಲೋಮೀಟರ್ ವೇಗದಲ್ಲಿ ನಡೆಯಲು ಪ್ರಾರಂಭಿಸುತ್ತಾನೆ. 8 ಕಿಲೋಮೀಟರ್ ವೇಗದಾಗ ಪ್ರಾರಂಭಿಸ್ತಾನೆ ಅಂತ ಭಾವಿಸ್ತಾನೆ. ಆಮೇಲೆ 8 ಗಂಟೆಗಳಲ್ಲಿ ನಂತರ ಬಿ ಸೈಕಲ್ನ ಗಂಟೆಗೆ 24 ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣಿಸಲು ಪ್ರಾರಂಭಿಸುತ್ತಾನೆ. ನಂತರ 8 ಗಂಟೆ ನಂತರ ಪ್ರಾರಂಭಿಕ ಬಿ ಇಂದ ಎಗೆ ಹಿಡಿಯಬಹುದಾದ ಒಟ್ಟು ದೂರ ಕಂಡುಹಿಡಿ ಅಂದಾರೆ. ಏನು ಕಂಡುಹಿಡಿದಾರೆ? ಡಿಸ್ಟನ್ಸ್ ಕಂಡುಹಿಡಿ ಅಂದಾರೆ. ಅಂದ್ರೆ ಡಿ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಈಗ ನನಗೆ ಅವ್ರು ಏನು ಹೇಳ್ಯಾರ? ಫಸ್ಟಿಗೆ ಡಿಸ್ಟನ್ಸ್ 8 ಐತಿ, ಆದರೆ ಈಗ ಎಷ್ಟು ಐತಿ ಗೊತ್ತಿಲ್ಲ ನನಗೆ. ಅದು ಎಷ್ಟು ಗಂಟೆಗಳ ನಂತರ? 8 ಈಕ್ವಲ್ ಟು 24 ಟೋಟಲ್ 24 ಕಿಲೋಮೀಟ್ರ್ ಅದ ವೇಗದಲ್ಲಿ, ಅದರದ್ದು ಎಷ್ಟದ? ಎಕ್ಸು. ಶಾರ್ಟ್ಕಟ್ ಇದು. ಓಕೆ, ಈಗ ನೋಡಿರಿ ಏನಾಗುತ್ತೆ ನನಗೆ? ಎಕ್ಸ್ ಈಕ್ವಲ್ ಟು ಎಷ್ಟು ಬರುತ್ತೆ ನೋಡೋಣ ರೀ. 8 ಇಂಟು 8 ಪ್ಲಸ್ ಎಕ್ಸ್ ಆಗುತ್ತಲ್ಲ. ಓಕೆ, ಇರಲಿ. ಈ 8ಅನ್ನು ಆ ಕಡೆ ಕಳಿಸೋಣ ಫಸ್ಟಿಗೆ. ಓಕೆ, ಹಾಂ ನೋಡಿರಿ, ಇಲ್ಲಿ ಎಕ್ಸ್ ಅದ. ಈ 8ಅನ್ನು ಆ ಕಡೆ ಕಳಿಸಿದ್ರೆ 8 3 24 3x ಆಯಿತು. ಇಲ್ಲಿ 8 ಪ್ಲಸ್ ಎಕ್ಸ್ ಆಯಿತು. ಈ ಎಕ್ಸ್ ಈ ಕಡೆ ಹೋದ್ರೆ ಮೈನಸ್ ಆಯಿತು, 2x ಅಷ್ಟೆ. ಅಂದರೆ ಎಕ್ಸ್ ಈಕ್ವಲ್ ಟು ಎಷ್ಟು ಬಂತು? 4 ಬಂತು. ಓಕೆ, ಈಗ ನನಗೇನು ಕೇಳ್ಯಾರ? ಬಿದ ಪ್ರಾರಂಭಿಕ ವೇಗ ಅಂತ ಕಂಡುಹಿಡಿ ಅಂದಾರೆ. ಅಂದರೆ ಎಷ್ಟೈತೆ ರೀ? 24x ಅದ. ಈ 24x ಒಳಗೆ ಎಕ್ಸ್ ವ್ಯಾಲ್ಯೂ ಹಾಕಿಬಿಟ್ರೆ ಮುಗೀತು. 24x ಅಂತಂದಾಗ 24 ಇಂಟು ಎಕ್ಸ್ ಅಂತಂದರೆ ಎಷ್ಟದ ರೀ? 4 ಅದ. 24 ಇಂಟು 4 ಅಂದ್ರೆ 96 ಕಿಲೋಮೀಟರ್ಸ್. ಟೋಟಲ್ ಎಷ್ಟು ರೀ? 96. ಆಪ್ಷನ್ ನಂಬರ್ ಬಿ ನೋಡಿರಿ. ಶಾರ್ಟ್ಕಟ್ಟಲ್ಲಿ ಹೇಳಿದ್ದು ಗೊತ್ತಾಯಿತು. ಇನ್ನೂ ಡಿಟೇಲಾಗಿ ಮಾಡ್ಕೊಂಡು ಭಾಳ ದೊಡ್ಡದಾಗುತ್ತೆ, ಸ್ವಲ್ಪ ಶಾರ್ಟ್ಕಟ್ಟಲ್ಲಿ ಮಾಡಿದ್ದಷ್ಟೇ. ಓಕೆ, ಡನ್. ನೆಕ್ಸ್ಟ್ ಕ್ವಶನ್.
ಒಬ್ಬ ಪೊಲೀಸನು ಗಂಟೆಗೆ 82 ಕಿಲೋಮೀಟರ್ ವೇಗದಲ್ಲಿ ಕಳ್ಳನನ್ನು ಬೆನ್ನತ್ತುತ್ತಾನೆ. ಕಳ್ಳ 1300 ಮೀಟರ್ ದೂರದಲ್ಲಿದ್ದು ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಓಡುತ್ತಾನೆ. ಇಬ್ಬರು ಬೈಕ್ನಲ್ಲಿ ಸವಾರಿ ಮಾಡುತ್ತಿದ್ದರೆ ಎಷ್ಟು ಸಮಯದ ನಂತರ ಪೊಲೀಸ್ ಕಳ್ಳನ ಹಿಡಿತಾನೆ? ಇಬ್ಬರು ಒಂದೇ ದಿಕ್ಕಿಗೆ ಹೋಗ್ತಿರ್ತಾರೆ ಅಂದರೆ ವೇಗವನ್ನು ನಾವು ಏನು ಮಾಡಬೇಕು? ಮೈನಸ್ ಮಾಡಬೇಕು. ಫಸ್ಟಿಗೆ ಸ್ಪೀಡ್ ಎಷ್ಟದ? ಇದು 82 ಅದ, ಆಮೇಲೆ 64 ಅದ. ಇದನ್ನು ಮೈನಸ್ ಮಾಡಬೇಕಾಗಿತ್ತು. ಒಂದೇ ದಿಕ್ಕಿಗೆ ಹೊಂಟ ಅಂದರೆ ಎಷ್ಟಾಗತ್ತೆ ರೀ? 18 ಆಗುತ್ತೆ. ಓಕೆ, 18 ಅಂದಾಗ ಇದನ್ನು ನಾನು ಮೀಟ್ರ್ ಪರ್ ಸೆಕೆಂಡ್ ಒಳಗೆ ಮಾಡ್ಕೋತೀನಿ. ಏನು? 18 ಇಂಟು ಮೀಟ್ರ್ ಪರ್ ಸೆಕೆಂಡ್ ಅಂತಂದ್ರೆ 5/18 ಚಿಕ್ಕದು ಕೊಂಟೀನಿ ನಾನು. ಅಂದ್ರೆ ಸಿಂಪ್ಲಿಫೈ ಮಾಡಿ ಈ 18 ಹೋಯಿತು. ಎಷ್ಟು ಉಳಿತು? 5 ಮೀಟರ್ ಪರ್ ಸೆಕೆಂಡ್ ಬಂತು. ಓಕೆ, ಈಗ ನಾನು ಕಂಡುಹಿಡಿತೀನಿ. ಏನು? ಟೈಮ್ d/ಬೈ ಸ್ಪೀಡ್ ಅಂದರೆ ಡಿಸ್ಟೆನ್ಸ್ ಎಷ್ಟು ಅದ ರೀ? 1300 ಅದ ಕೊಟ್ಟಾರ. ಅಂದರೆ ಎಷ್ಟು? 5. ಇದು ಮೀಟರ್ ಒಳಗದ ಅಂಥೇಳಿ ನಾನು ಇದನ್ನು ಮೀಟರ್ ಪರ್ ಸೆಕೆಂಡ್ ಒಳಗೆ ಮಾಡ್ಕೊಂಡಿದ್ದು. ಸಿಂಪ್ಲಿಫೈ ಮಾಡಿರಿ. ಎಷ್ಟು ಬಂತು? 5 2 10, 5 6 30 ಅಂತಂದ್ರೆ 260 ಸೆಕೆಂಡುಗಳು. 260 ಸೆಕೆಂಡುಗಳಲ್ಲಿ ಅವನು ಕಳ್ಳನನ್ನು ಹಿಡಿತಾನ. ಇದನ್ನು ಒಂದೊಂದು ಸಲ ಸೆಕೆಂಡ್ ಇದ್ದದ್ದು ನಿಮಿಷ ಒಳಗೆ ಕನ್ವರ್ಟ್ ಮಾಡಿ ಕೊಟ್ಟಿದ್ರೆ ಅಂದ್ರೆ ಅದನ್ನು ನೀವು ಮಾಡಾಕ್ಬೇಕು. ಓಕೆ, ಡನ್. ನೆಕ್ಸ್ಟ್ ಕ್ವಶನ್, 9ನೇ ಕ್ವಶನ್ ಏನದ ನೋಡಿರಿ. ಒಂದು ನಿರ್ದಿಷ್ಟ ವೇಗದಲ್ಲಿ ಚಲಿಸುವ ಮೋಟಾರ್ ದೋಣಿ ಮತ್ತು ಪ್ರವಾಹದ ಬೇಗೆ 17 ಗಂಟೆಗಳಲ್ಲಿ 24 ಕಿಲೋಮೀಟರ್ ಮೇಲ್ಮುಖವಾಗಿ 40 ಕಿಲೋಮೀಟರ್ ಕೆಳಮುಖ ಪ್ರವಾಹದಲ್ಲಿ ಅದೇ ವೇಗದಲ್ಲಿ 10 ಗಂಟೆಗಳಲ್ಲಿ 32 ಕೆಳಮುಖವಾಗಿ 12 ಕಿಲೋಮೀಟರ್ ಮೇಲ್ಮುಖವಾಗಿ ಚಲಿಸಿ. ಹೊಳೆಯ ವೇಗ ಅಂದ್ರೆ ನದಿಯ ವೇಗವನ್ನು ಕೇಳ್ಯಾರ. ಜಸ್ಟ್ ನದಿಯ ವೇಗವನ್ನು ಕೇಳ್ಯಾರ. ಸ್ವಲ್ಪ ನೋಡ್ರಿ. ಅಪ್ಸ್ಟ್ರೀಮ್ ಅಂದಾಗ ನಾವು ಮೇಲು ಪ್ರವಾಹ ಅಂತಂದಾಗ ಮೈನಸ್ ಮಾಡ್ತೀವಿ. ಓಕೆ, ಆಮೇಲೆ ಡೌನ್ ಸ್ಟ್ರೀಮ್ ಅಂತಂದಾಗ ಏನು ಮಾಡ್ತೀವಿ? 2 ಪ್ಲಸ್ ಮಾಡ್ತೀವಿ. ಇಷ್ಟು ಗೊತ್ತಿರಬೇಕು ಫಸ್ಟಿಗೆ. ಆಮೇಲೆ ನಾನು ನೆಕ್ಸ್ಟ್ ಈಕ್ವೇಷನನ್ನು ಬರಿತೀನಿ ನೋಡಿ. ಫಸ್ಟ್ ಈಕ್ವೇಷನನ್ನು 24 / S1 - S2 ಇದು ಮೇಲು ಪ್ರವಾಹ ಪ್ಲಸ್ ಇದು ಕೆಳ ಪ್ರವಾಹ S1 + S2. ಮುಂದೆ ಟೈಮ್ ಎಷ್ಟು ತೊಗೋತಾನೆ ರೀ? 17 ಗಂಟೆ ತೊಗೋತಾನೆ. ಹೌದಾ? ಡನ್ನ. ನೆಕ್ಸ್ಟ್ ಈಕ್ವೇಷನ್ ಎರಡನೇದು ಇಲ್ಲೇ ಬರೀತೀನಿ. ನೆಕ್ಸ್ಟು 12 ಮೇಲು ಪ್ರವಾಹ ಅದ, ಆಮೇಲೆ ಪ್ಲಸ್ 32 ಕೆಳ ಪ್ರವಾಹ ಅದ. ಓಕೆ, ಇದು ಎಷ್ಟು ಗಂಟೆ ಒಳಗದ ರೀ? 10 ಗಂಟೆ ಒಳಗದ. ಇವು ಎರಡು ಈಕ್ವೇಷನನ್ನು ನಾನು ಏನು ಮಾಡ್ತೀನಿ? ಇದು 1ನೇ ಈಕ್ವೇಷನು, ಇದು 2ನೇ ಈಕ್ವೇಷನ್. ಹೌದಾ? ಈಗ ನಾನು ಈ 2ನೇ ಈಕ್ವೇಷನನ್ನು ಮೇಲಿನ ಈಕ್ವೇಷನ್ದಾಗ ಕಳಿಬೇಕಾಗತ್ತೆ. ಅಂದರೆ ಇಂಟು 2 ಮಾಡ್ತೀನಿ. ಯಾಕಂದರೆ ಈಕ್ವಲ್ ಮಾಡ್ಕೋಬೇಕು ಯಾವುದಾದ್ರು. ಈಗ ಇಂಟು 2 ಮಾಡಿದ್ರೆ 24 ಆಗುತ್ತಿದ್ದು, ಅಂದ್ರೆ ಮೈನಸ್ ಮಾಡ್ಬೋದು. ನೆಕ್ಸ್ಟ್ ಪೇಜ್ ಒಳಗೆ ಬರಿತೀನಿ ನೋಡಿರಿ. ಫಸ್ಟಿಗೆ ಫಸ್ಟ್ ಈಕ್ವೇಷನನ್ನು ಬರೆದು ಆಮೇಲೆ ಇದನ್ನು ಮಲ್ಟಿಫಿಕೇಷನ್ ಮಾಡಿ ಸೆಕೆಂಡ್ ಈಕ್ವೇಷನ್ ಬರೀತೀವಿ. ಓಕೆ, ನೆಕ್ಸ್ಟ್ ಏನದ ನೋಡಿರಿ. 1ನೇ ಈಕ್ವೇಷನ್ ಆ್ಯಸ್ ಇಟ್ ಈಸು 24 / S1 S2 ಮೈನಸ್ ಅದ. ಓಕೆ, ಆಮೇಲೆ ಪ್ಲಸ್ 40 S1 + S2 ಅದ /17. ಓಕೆ, ಈಗ ಇಂಟು 2 ಮಾಡಿದ್ವಿ ಕೆಳಗಡೆ ಈಕ್ವೇಷನ್, ಅವುಗಳನ್ನ ಇಂಟು 2 ಮಾಡಿ ಬರೀತೀವಿ. ಏನದ? S1 - S2 ಇಂಟು 2 ಮಾಡತ್ಲಿ 24 ಆಯಿತು, ಪ್ಲಸ್ 32 64 ಆಗುತ್ತಾ, S1 + S2 ಆಯಿತು. ಓಕೆ, ಈಕ್ವಲ್ ಟು 10 ಇದ್ದದ್ದು 20 ಆಯಿತು. ಈಗ ನಾವು ಮೈನಸ್ ಮಾಡ್ಬೋದು. ಮೈನಸ್ ಮಾಡಿರಿ ಅಂದರೆ ಇವೆರಡು ಗೆಟ್ ಕ್ಯಾನ್ಸಲ್ ಆಯಿತು. ಆಮೇಲೆ ಇದು ಮೈನಸ್ ಅಂದಾಗ ಮೈನಸ್ ಎಷ್ಟು ಉಳಿತು ರೀ? 24 ಉಳಿತು. 24 / S1 + S2. ಓಕೆ, ಡನ್ನ. ಓಕೆ, ಈಕ್ವಲ್ ಟು 20ರಾಗ 17 -3. ಈ ಕಡೆ ಮೈನಸ್ ಈ ಕಡೆ ಮೈನಸ್ ಐತಿ, ನೆಗ್ಲೆಕ್ಟ್ ಮಾಡಿಬಿಟ್ರಿ. ನೆಕ್ಸ್ಟ್ ಪೇಜ್ ಒಳಗೆ ಹೋಗ್ತೀನಿ. ಏನಾಗುತ್ತೆ ನೋಡಿರಿ. ಸ್ವಲ್ಪ ಲೆಂದಿ ಆಗುತ್ತೆ, ನಿಮಗೆ ಡೀಟೇಲಾಗಿ ಹೇಳತ್ತೀನಿ. ಈಗ 24 / S1 + S2 ಅದ ಈಕ್ವಲ್ ಟು -3 ಅದ. ಓಕೆ, ಈ ಕಡೆ ಮೈನಸ್ಸು. ಈಗ ನಾನು ಈ 3 ಈ ಕಡೆ ತಂದು ಡಿವೈಡ್ ಆಗುತ್ತೆ. 3 × 3 8 ಅಂದರೆ ಎಷ್ಟಾಗತ್ತೆ ರೀ? S1 + S2 ಈಕ್ವಲ್ ಟು 8 ಆಯಿತು. ಈ 8ಅನ್ನು ಮೇಲಿನ ಈಕ್ವೇಷನ್ ಒಳಗೆ ಯಾವುದಾದ್ರೂ ಒಂದು ಈಕ್ವೇಷನ್ ಒಳಗೆ ಹಾಕಿದ ಮೇಲೆ ನನಗೆ ಏನಾಗುತ್ತೆ ರೀ? S1 + S2 ಒಂದು 8 ಅಂತ ಸಿಕ್ಕತ್ತೆ.
ಮೇಲಿನ ಒಂದೇ ಈಕ್ವೇಷನ್ ಒಳಗೆ ಹಾಕಿದ ಮೇಲೆ ಇನ್ನೊಂದು ಏನು ಸಿಗುತ್ತೆ, S1 ಮೈನಸ್ S2 ಈಕ್ವಲ್ ಟು 8 ಅಂತ ಸಿಕ್ತು. ಓಕೆ, ಈಗ ಮೈನಸ್ ಮಾಡಿರಿ, ಇವೆರಡು ಗೆಟ್ ಕ್ಯಾನ್ಸಲ್ ಆಯಿತು. S2 ಈಕ್ವಲ್ ಟು ಇಲ್ಲೇ ಮೈನಸ್ ಅಂದರೆ ಮೈನಸ್ ಮಾಡ್ಕೊಂಡ್ಬಿಡ್ರಿ, ಇವೆರಡು ಏನಾಯಿತು, S2 ಈಕ್ವಲ್ ಟು ಏನು ಹೋಯ್ತು ರೀ, ಈ ಕಡೆ ಸಾರಿ ಇದು 2 ಆಗುತ್ತಲ್ಲ, ಇದು 2 ಐತಿ, 2 ಆಗುತ್ತಾ. ಓಕೆ, ಈಗ 8 ಮೈನಸ್ 2 ಡಿವೈಡೆಡ್ ಬೈ 2 ಅಂತಂದ್ರೆ ಎಷ್ಟಾಗುತ್ತೆ ರೀ, 6/2 ಅಂತಂದ್ರೆ 3 ಕಿಲೋಮೀಟರ್ ಪರ್ ಅವರ್. ಸ್ವಲ್ಪ ಲೆಂದಿ ಆಗುತ್ತೆ, ಟೆನ್ಷನ್ ತೊಗೋಬೇಡ್ರಿ, ಪ್ರಾಕ್ಟೀಸ್ ಮಾಡಿರಿ, ಇನ್ನೂ ಟೈಮ್ ಅದ. ಮತ್ತೇನಾದ್ರು ಕ್ವಶನ್ಸ್ ನಾನು ಟಾಪಿಕ್ ಬಗ್ಗೆ ಹೇಳಂತಂದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ. ಓಕೆ, 3 ಕಿಲೋಮೀಟರ್ ಪರ್ ಅವರ್ ಎಲ್ಲಿದೆ ನೋಡಿರಿ, ಆಪ್ಷನ್ ನಂಬರ್ ಡಿ ನೋಡಿರಿ, ಆಪ್ಷನ್ ನಂಬರ್ ಡಿ. ಓಕೆ, ಒಂದು ಸಲ ಕ್ವಶನನ್ನು ಬರ್ಕೋರಿ, ಆಮೇಲೆ ಆನ್ಸರನ್ನು ಸೊಲ್ಯೂಷನ್ ಟ್ರೈ ಮಾಡಿರಿ, ಇಲ್ಲಾಂದರೆ ಇದನ್ನು ನೋಡ್ಕೊಂಡು ಬಿಡಿಸ್ರಿ, ಆಮೇಲೆ ಗೊತ್ತಾಗುತ್ತೆ. ಓಕೆ, ಡನ್. ನೆಕ್ಸ್ಟ್ ಕ್ವಶನ್ ಸಿಂಪ್ಲಿಫಿಕೇಷನ್ ಅದ ನೋಡಿರಿ. ಫಸ್ಟ್ ಸಾಲ್ವ್ ಮಾಡ್ಕೊತ ಹೋಗೋಣ. ಈಗ 21 ಅದೇ ರೀತಿ ಇಟ್ಕೊಂಡ್ಬಿಡೋಣ್ರಿ. ಮೈನಸ್ 6 1 7 13 ಆಯಿತು, ಮೈನಸ್ ಇದನ್ನು ಹಂಗೆ ಇಟ್ಕೊಂಡ್ಬಿಡ್ರಿ, 3.22 ಅದ, ಅದನ್ನ ಹಂಗೆ ಇಟ್ಕೊಂಡ್ಬಿಡ್ರಿ. ನೆಕ್ಸ್ಟು ಮೈನಸ್ 1.1 ಇಂಟು 0.2 ಅಂತಂದಾಗ ಎಷ್ಟಾಗುತ್ತೆ ರೀ, 0.22 ಆಯಿತು. ಓಕೆ, ನೆಕ್ಸ್ಟ್ ಇದ್ರೊಳಗೆ ಮೈನಸ್ ಮಾಡಿಬಿಡ್ರಿ, ಇಲ್ಲಿ ಬರೀ 3 ಉಳಿತು, ಇಲ್ಲಿ 13 ಅದ, ಮೈನಸ್ 21 ಅಂದ್ರೆ 21 ಮೈನಸ್ 10 ಆಗುತ್ತೆ, ಅಂದ್ರೆ 11. ಆಪ್ಷನ್ ನಂಬರ್ ಡಿ ನೋಡಿರಿ, ಆಪ್ಷನ್ ನಂಬರ್ ಡಿ. ಗೊತ್ತಾಯಿತು. ಸಿಂಪ್ಲಿಫಿಕೇಷನ್ ಬೋರ್ಡ್ ಮಾಸ್ ರೂಲ್ಸ್ ಗೊತ್ತಿರಬೇಕು. ಇದಕ್ಕೆ ಏನು ಗೊತ್ತಿರಬೇಕು, ಬೋರ್ಡ್ ಮಾಸ್, ಬದ್ಮಾಸ್ ಅಲ್ಲ, ಬೋರ್ಡ್ ಮಾಸ್. ಓಕೆ, ನೆಕ್ಸ್ಟ್ 11ನೇ ಕ್ವಶನ್. 11ರ ಭಾಗಾಕಾರದ ನಿಯಮ. ಈಗಾಗಲೇ ನಾನು ಅಗ್ನಿಗೆ ಸಂಬಂಧಪಟ್ಟಂತೆ ಆಗಲಿ ಭಾಗಾಕಾರದ ನಿಯಮಗಳು ಟಾಪಿಕ್ ಮಾಡಿದ್ದೀನಿ, ಅದು ಎಲ್ಲ ಪರೀಕ್ಷೆಯಲ್ಲಿ ಬರುತ್ತೆ ಅಂತ ಹೇಳಿದ್ದೀನಿ, ಇಲ್ಲಿನೂ ಬರುತ್ತೆ. ಈಗ 11ರ ನಿಯಮ ಕೇಳ್ಯಾರ. ಇಲ್ಲಿ ಆಡ್ ಈವನ್ ಪ್ಲೇಸಸ್ ಒಳಗಿನ ನಂಬರ್ಸನ್ನು ನಾನು ಆ್ಯಡ್ ಮಾಡ್ಕೊತ ಹೋಗ್ತೀನಿ. ಏನದ ನೋಡಿರಿ, ಫಸ್ಟಿಗೆ ಯಾವ್ಯಾವುದ ಈವನ್ ಪ್ಲೇಸಸ್ ಸಮಸ್ಥಾನದಲ್ಲಿರುವಂಥ ಸಂಖ್ಯೆಗಳನ್ನು ಪ್ಲಸ್ ಮಾಡ್ತೀವಿ. 8 ಪ್ಲಸ್ 5 ಪ್ಲಸ್ 8 ಪ್ಲಸ್ 4. ಓಕೆ, ಆಮೇಲೆ ಬೆಸ ಸ್ಥಾನ ಅಂದರೆ ಎಷ್ಟಾಗುತ್ತೆ ನೋಡಿರಿ, 2 ಸೇರಿಸ್ರಿ, ಇದೆಷ್ಟಾಯಿತು, ಇದು 25 ಆಯಿತು. ಓಕೆ, ನೆಕ್ಸ್ಟ್ ನೋಡಿರಿ, 7 ಪ್ಲಸ್ 4 ಪ್ಲಸ್ ಕೆ ಅಂತದ, ಅದು ಹಂಗೆ ಇಟ್ಕೊಂಡ್ಬಿಟ್ರಿ, ಕೆ ವ್ಯಾಲ್ಯೂ ಕಂಡುಹಿಡಿಯಿಂದ ಪ್ಲಸ್ 5 ಈಕ್ವಲ್ ಟು ಎಷ್ಟು ಬರುತ್ತೆ ರೀ, 16 ಪ್ಲಸ್ ಕೆ ಬರುತ್ತೆ. ನನಗೆ ಕೆ ವ್ಯಾಲ್ಯೂ ಬೇಕೀಗ ಅಂತಂದಾಗ ಇವನ್ನೆರಡನ್ನು ಮೈನಸ್ ಮಾಡಬೇಕೀಗ. ಓಕೆ, ಅಂದರೆ ಏನಾಗುತ್ತೆ ನೋಡಿರಿ, 25 ಮೈನಸ್ 16 ಪ್ಲಸ್ ಕೆ ಅಂತಂದಾಗ ಈಕ್ವಲ್ ಟು 0 ಈಕ್ವೇಷನ್. ಅಂದರೆ 9 ಮೈನಸ್ ಕೆ ಈಕ್ವಲ್ ಟು ಎಷ್ಟು ಬಂತು ರೀ, 0 ಅಂತಂದ್ರೆ ಕೆ ಈಕ್ವಲ್ ಟು 9. ಅಂದ್ರೆ 11ರಿಂದ ಈ ಸಂಖ್ಯೆ ಭಾಗ ಹೋಗ್ಬೇಕಂತಂದ್ರೆ ಈ ಕೆ ಜಾಗದಾಗ 9 ಬರಬೇಕು. ಅಂದ್ರೆ 11ರ ನಿಯಮ ಏನದ ರೀ, ಸಮಸ್ಥಾನದಲ್ಲಿರುವ ಸಂಖ್ಯೆಗಳ ಮೊತ್ತ ಹಾಗೂ ಬೆಸಸ್ಥಾನ ಸಂಖ್ಯೆಗಳಲ್ಲಿರುವ ಮೊತ್ತಗಳ ನಡುವಿನ ವ್ಯತ್ಯಾಸ ಒಂದು 0 ಇರಬೇಕು, ಇಲ್ಲಂತಂದ್ರೆ 11ರಲ್ಲಿ ಭಾಗ ಹೋಗಬೇಕು. 0 ಬರ್ಬೇಕಂದ್ರೆ ಇದಕ್ಕೆ 9 ಕೂಡಿಸ್ಬೇಕು. ಈ 16 ಅಂದ್ರೆ ಇಲ್ಲೇ ಗೊತ್ತಾಗುತ್ತೆ ನಿನಗೆ, ಇಲ್ಲಿ 16 ಬಂದತ್ತಂದ್ರೆ ಇದಕ್ಕೆ ಎಷ್ಟು ಕೂಡಿಸಿದ್ರೆ 25 ಮೈನಸ್ 0 ಬರುತ್ತೆ 9, ಇಲ್ಲೇ ಡೈರೆಕ್ಟ್ ಬರುತ್ತೆ. ಆದರೆ ನಿಮಗೆ ಡೀಟೇಲಾಗಿ ಗೊತ್ತಾಗಲಿ ಅಂತೇಳಿ ಇಷ್ಟೆಲ್ಲ ಪ್ರೊಸೆಸ್ಸು ಮಾಡಿ ತೋರಿಸಿದ್ದು. ಡನ್. ನೆಕ್ಸ್ಟ್ ಕ್ವಶನ್. ಹಾಂ, ಇದು ಯಾವ ರೀತಿ ಕ್ವಶನ್ ಅದ ನಾವು, ರೂಟ್ ಆಫ್ ಪ್ಲಸ್ 1/√(x) = 7. ದೆನ್ ಇದ್ರ ವ್ಯಾಲ್ಯೂ ಕಂಡುಹಿಡಿ ಅಂತಾರೆ. ಇಲ್ಲೊಂದು ನಿಮಗೆ ಏನು ಗೊತ್ತಿರಬೇಕು, ಫಾರ್ಮುಲಾ ಗೊತ್ತಿರಬೇಕು. ಯಾವ ಫಾರ್ಮುಲಾ ಅಂತಂದ್ರೆ a + b² a + b² ಅಂದರೆ ಏನು ಬರುತ್ತೆ ರೀ, a² + b² + 2ab ಇದು ಫಾರ್ಮುಲಾ. ಈಗ ಇದರೊಳಗೆ ಇವನ ಈಕ್ವೇಷನನ್ನು ಹಾಕ್ಬಿಟ್ರಿ. √(x² ಆಗುತ್ತಾ, ಓಕೆ, ಪ್ಲಸ್ 1/√(x⁴) ಇದು ಸ್ಕ್ವೇರ್ ಪ್ಲಸ್ 2ab ಅಂದ್ರೆ 2a ಏನದ √(x) ಅದ, b ಏನದ 1/√(x) ಅದ. ಇದ್ರ ಈಕ್ವಲ್ ಟು 7 ಅದ, 7² 49. ಡನ್. ಈಗ √(x²) ಇದ್ರ ವ್ಯಾಲ್ಯೂ ಏನಾಗುತ್ತೆ ನೋಡ್ರಿ,
ಎಕ್ಸ್ ಇದ್ರದ್ದು 1/x ಪ್ಲಸ್ ಇಲ್ಲಿ 2 ಅಷ್ಟೇ ಉಳಿಯುತ್ತೆ, ರೂಟ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, +2 = 49. ಇದನ್ನು ಈ ಕಡೆ ಕಳಿಸ್ರಿ, 47 ಆಯಿತು. ಅಂದ್ರೆ x + 1/x = ಎಷ್ಟು ಬಂತು? 47. x + 1/x ಅಂದರೆ 47. ಸ್ವಲ್ಪ ಅವಸರದಾಗ ಅಕ್ಷರಗಳು ಸ್ವಲ್ಪ ಸರಿ ಆಗ್ತಿಲ್ಲ. ಓಕೆ, ಡೋಂಟ್ ವರಿ, ನಿಮ್ಮ ಕಾನ್ಸೆಪ್ಟ್ ಅರ್ಥ ಆದ ಸಾಕು. ಈ ಫಾರ್ಮುಲಾ ಮೇನ್ ಇಂಪಾರ್ಟೆಂಟು, ಇದು ಗೊತ್ತಿರಬೇಕು. ಇದ್ರ ಬಗ್ಗೆ 100% ಕ್ವಶನ್ಸ್ ಬಂದವ, ಅವುಗಳನ್ನೆಲ್ಲ ಟಾಪಿಕ್ ವೈಸ್ ಮಾಡಂದಾಗ ಮಾಡ್ತೀನಿ. ಓಕೆ, ದೆನ್ ನೆಕ್ಸ್ಟ್ ಕ್ವಶನ್ ಟ್ರಿಗ್ನೋಮೆಟ್ರಿ ಮೇಲೆ ಅದ, ವೆರಿ ವೆರಿ ಇಂಪಾರ್ಟೆಂಟು. ಸ್ವಲ್ಪ ಲೆಂದಿ ಆಗುತ್ತೆ, ನೋಡ್ಕೊಂಡು ಹೋಗ್ರಿ. ಏನದ ನೋಡ್ರಿ, sin 31 ಡಿಗ್ರಿ = α, ದೆನ್ cot 59 ಅಂದರೆ ಎಷ್ಟು ಅಂತ ಕೇಳ್ಯಾರ. ಫಸ್ಟಿಗೆ cot θ = ಏನಾಕತ್ರಿ, tan 90 - θ. ಓಕೆ, ಅಂದಾಗ ಇಲ್ಲಿ ಅವ್ರು ಎಷ್ಟು ಕೊಟ್ಟಾರ? cot 59 ಕೊಟ್ಟಾರಂದ್ರೆ ಇದೆಷ್ಟಾಗತ್ತೆ ರೀ? 90 ಒಳಗೆ 31 ಹೋದ್ರೆ 59 ಹೋದ್ರೆ 31 ಆಯಿತು. ಅದು ಎಷ್ಟು? ಟ್ಯಾನ್, ಒಂದು ನಿಮಿಷ ಡೈರೆಕ್ಟ್ ಬರ್ದೀನಿ, tan 31 ಆಯಿತು. ಓಕೆ, tan 31 ಡಿಗ್ರಿ ಆಯಿತು. ಈಗ ನೆಕ್ಸ್ಟ್ ಏನದ? tan ಆಫ್ θ, tan θ = ಏನದ ರೀ? sin θ / cos θ. ಇದ್ರ ಒಳಗೆ ನಾವು ಇದನ್ನು ವ್ಯಾಲ್ಯೂ 31 ಅದಲ್ಲ, ಇಲ್ಲಿ 31 ಇಟ್ಕೊಂಡು ಮಾಡಬೇಕು. ನೆಕ್ಸ್ಟ್ ನೋಡಿರಿ, tan 31 = sin 31 / cos 31 ಆಯಿತು. ಹೌದಾ? ಇನ್ನೊಂದು ಏನದ ರೀ? sin² θ. ಇವೆಲ್ಲ ಭಾಳ ಇಂಪಾರ್ಟೆಂಟ್, ನಿಮ್ಮ CGಯಲ್ಲಿ ಯಾರು ಹಾಕಿರಲ್ಲ ಅವರಿಗೆ. ಆಮೇಲೆ cos² θ = 1, ಇದು ವ್ಯಾಲ್ಯೂ ಅದ. ಈಗ ನನಗೆ ಬರೀ cos² θ ಬೇಕಾಗಿತ್ತು ಅಂದರೆ ಏನಾಗುತ್ತೆ ರೀ? ನೋಡಿರಿ, cos θ ಅಷ್ಟೇ ಬೇಕಾಗಿತ್ತು ಅಂದರೆ ಏನಾಗುತ್ತೆ ರೀ? ರೂಟ್ ಆಫ್, ಇದು ಸ್ಕ್ವೇರ್ ಆ ಕಡೆ ರೂಟ್ ಹೋಗುತ್ತೆ, 1 - sin² θ. ಓಕೆ, ಡನ್. ಇಲ್ಲಿ cos 31 ಅದಲ್ಲ, ಇಲ್ಲಿ ಅದನ್ನು ಈ ವ್ಯಾಲ್ಯೂದಾಗ ಹಾಕೊಂಡು ನೋಡಿರಿ. ಅಂದರೆ ಏನಾಗುತ್ತೆ ರೀ? cos 31 = ರೂಟ್ ಆಫ್ 1 - sin² 31 ಆಯಿತು. ಓಕೆ, ಡನ್. ಈಗ ಏನಾಗುತ್ತೆ ರೀ ವ್ಯಾಲ್ಯೂಸು? sin 31 = α ಕನ್ಸಿಡರ್. ಓಕೆ, ದೆನ್ cos 31 ಡಿಗ್ರಿ = ಏನಾಗುತ್ತೆ ರೀ? ರೂಟ್ ಆಫ್ 1 - α². ಓಕೆ, ನೆಕ್ಸ್ಟು ನೆಕ್ಸ್ಟ್ ನೋಡಿರಿ ಏನಾಗುತ್ತೆ, ಇಲ್ಲಿ ಅದಲ್ಲ. ಓಕೆ, ನೆಕ್ಸ್ಟ್ ಈಗ ಆಯಿತು. ಈಗ tan 31 ಅಂತ ಮ್ಯಾಲೆ ಇದೆ ನಮ್ಮದು, ಅದ್ರದ್ದು ಏನದ ರೀ? ಏನದ ರೀ? sin 31. ಅದನ್ನು ಇನ್ನೊಂದು ಸಲ ಬರೀತೀನಿ ನಿಮಗೆ ಬೇಕಾದ್ರೆ. sin 31 ಆಮೇಲೆ cos 31, ಇದ್ರ ಎರಡರದ್ದು ವ್ಯಾಲ್ಯೂನ ಕಂಡುಹಿಡ್ದೀನಿ, ಅವುಗಳನ್ನ ಇಲ್ಲಿ ಹಾಕ್ತೀನಿ. ಏನದ? sin 31 α ರೂಟ್ ಆಫ್ 1 - α². ಇದನ್ನು ಹಾಕಿನಿ ನಾನು. cot 59 ಕಂಡುಹಿಡಿ ಅಂತಾರೆ. ನಾನು 31 ಬಂತೀಗ. ಈಗ 59 ಅಂತಂದಾಗ ಏನಾಗತ್ತೆ ರೀ? cot 59 ಡಿಗ್ರಿ = tan 31 ಈಕ್ವಲ್, ಯಾಕಂದ್ರೆ ಅಪೋಸಿಟ್. ಓಕೆ, ದೆನ್ cot 59 = ಏನು ಬಂತು ರೀ? α / ರೂಟ್ ಆಫ್ 1 - α². ದಿಸ್ ಈಸ್ ಆನ್ಸರ್. ಸ್ವಲ್ಪ ಲೆಂದಿ ಅನ್ನಿಸ್ಬೋದು, ನೀವು ಏನೋ ಫಾಸ್ ಮಾಡ್ಕೊಂಡು ನೀವು ಬರ್ಕೋರಿ, ಗೊತ್ತಾಗತ್ತೆ ನಿಮಗೆ. ಓಕೆ, ನೋಡಿರಿ ಏನೆಲ್ಲ ಆನ್ಸರ್ ಎಷ್ಟನೇದ ನೋಡೋಣ್ರಿ. ಇಲ್ಲ ಅದ ನೋಡಿರಿ, α / 1 ರೂಟ್ ಆಫ್ 1 - α². ಸ್ವಲ್ಪ ಲೆಂದಿ ಆಗಿ ಟ್ರಿಗ್ನೋಮೆಟ್ರಿ 100% ಒಂದು ಕ್ವಶನ್ ಇದ್ದೇ ಇರುತ್ತೆ CGL. ಓಕೆ, CHSLಗೂ ಇರುತ್ತೆ, ಆದರೆ ಇಷ್ಟು ಲೆಂದಿ ಬರೋಂಗಿಲ್ಲ ಅಲ್ಲಿ. ಓಕೆ, ನೆಕ್ಸ್ಟ್ ತೊಗೊಂಡ್ರಿ, ಇನ್ನೂ 2 ಕ್ವಶನ್ ಅದಾವ, ಕೊನೆವರೆಗೂ ನೋಡಿರಿ, ನನಗೆ ನಿಮಗೆ ಯೂಸು. ಓಕೆ, ಎಲ್ಲ ಕೇಳಿದಂಥ ಪ್ರಶ್ನೆಗಳು ಲಾಸ್ಟ್ ಟೈಮ್.
ಎ ಡಿ ಎಫ್ ಇ ಎಫ್ನಲ್ಲಿ ಅಂದರೆ ಎರಡು ಟ್ರಯಾಂಗಲ್ ಅದಾವೆ ಇಲ್ಲಿ, ಎರಡು ಟ್ರಯಾಂಗಲನ್ನು ಫಸ್ಟಿಗೆ ಡ್ರಾ ಮಾಡೋದು. ಓಕೆ, ಏನೈತೆ ರೀ ಟ್ರಯಾಂಗಲು ಡಿ ಇ ಎಫ್, ಎರಡು ಟ್ರಯಾಂಗಲು. ಇದ್ರದ್ದು 12 ಅದ, ಇದ್ರದ್ದು 15 ಅದ. ಓಕೆ, ನೆಕ್ಸ್ಟು ಇದನ್ನು ಏನು ಹೇಳ್ಯಾನವ, ಎಕ್ಸ್ ವೈ ಜಡ್ ಅಂತ ಇನ್ನೊಂದು ಟ್ರಯಾಂಗಲ್ಗೆ ಹೋಲಿಕೆ ಮಾಡ್ಯಾರ. ಎಕ್ಸ್ ವೈ ಜಡ್ ಇದು 12 ಇರ್ಬೇಕಾ, ಇದು 15 ಇರ್ಬೇಕು. ಯಾಕಂದರೆ ಇಲ್ಲಿ ಕೊಟ್ಟ, ಹೌದಾ, ವ್ಯಾಲ್ಯೂಸನ್ನು ಕೊಟ್ಟ. ಆದರೆ ಡಿ ಇ ಎಫ್, ಆ್ಯಂಗಲ್ ಆಫ್ ಡಿ ಇ ಎಫ್ ಈಕ್ವಲ್ ಟು 90 ಡಿಗ್ರಿ ಅದ, ಅವ್ರು ಹೇಳಿದಂಗೆ ಅದ 90 ಡಿಗ್ರಿ ಅದ. ಓಕೆ, ಅವ್ರು ಕೇಳಿದ್ದೇನು, ಎಕ್ಸ್ ಜಡ್ಡನ ಉದ್ದ ಅಂದ್ರೆ ಇದ್ರದ್ದು ಪೈಥಾಗೋರಸ್ ಥಿಯರಮ್ ಅಪ್ಲೈ ಆಗುತ್ತೆ. ಏನಾಗುತ್ತೆ ರೀ, ಇಲ್ಲಿ ಬರೀತೀನಿ, ಎಕ್ಸ್ ವೈ ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಜಡ್ ಅಲ್ಲ, ನಮಗೆ ಎಕ್ಸ್ ಜಡ್ ಕಂಡಿಂದ ಒಂದು ನಿಮಿಷ, ಎಕ್ಸ್ ಜಡ್ ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ವೈ ಸ್ಕ್ವೇರ್ ಪ್ಲಸ್ ವೈ ಜಡ್ ಸ್ಕ್ವೇರ್. ಇದು ನಮಗೆ ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡ್ತೀವಿ. ನೆಕ್ಸ್ಟ್ ಪೇಜ್ ಒಳಗೀಗ ಅಲ್ಲಿ ವ್ಯಾಲ್ಯೂವನ್ನು ಫುಟ್ ಮಾಡೋದು. ಅದನ್ನು ರೂಟ್ ಆಫ್ ಅಂದ್ರೆ ಇಲ್ಲಿ ಒಂದು ನಿಮಿಷ ನೋಡಿರಿ, ಈ ಸ್ಕ್ವೇರನ್ನು ಈ ಕಡೆ ಕಳಿಸಿದ್ರೆ ಏನಾಗುತ್ತೆ ರೀ, ಇಲ್ಲೇ ಬರಿತೀನಿ, ಎಕ್ಸ್ ಜಡ್ ಈಕ್ವಲ್ ಟು ರೂಟ್ ಆಫ್ ಎಕ್ಸ್ ವೈ ಸ್ಕ್ವೇರ್ ಪ್ಲಸ್ ವೈ ಜಡ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ ವ್ಯಾಲ್ಯೂ ಹಾಕಿಬಿಡು ನೀವು, 12 15 ಹಾಕೊಂಡ್ರಿ. ನೆಕ್ಸ್ಟ್ ರೂಟ್ ಆಫ್ ಏನದ ರೀ, ರೂಟ್ ಆಫ್ 15 ಸ್ಕ್ವೇರ್ ಪ್ಲಸ್ 12 ಸ್ಕ್ವೇರ್ ಅಂದ್ರೆ ಎಷ್ಟಾಗುತ್ತೆ ರೀ, ರೂಟ್ ಆಫ್ 225 ಪ್ಲಸ್ 144 ಅಂತಂದಾಗ ರೂಟ್ ಆಫ್ 369 ಆಯಿತು. ಅಂದರೆ ಇದನ್ನು ಹೊಡಿತೀನಿ, ಡಿವೈಡ್ ಮಾಡ್ತೀನಿ, ಹೆಂಗೆ 9 × 41 ಅಂತಂದರೆ ಎಷ್ಟಾಯಿತು, 3√41 ಈಸ್ ಫೈನಲ್ ಆನ್ಸರ್. 3√41 ಆಪ್ಷನ್ನಲ್ಲಿ ಅದನ್ನು 3√41 ಅದಲ್ಲ, ಆಪ್ಷನ್ ನಂಬರ್ ಡಿ ನೋಡಿರಿ. ಕೇಳಿದಂತಹ ಪ್ರಶ್ನೆ ಯಾವುದೇ ನಾವು ಕ್ರಿಯೇಟ್ ಮಾಡಿಲ್ಲ, ಎಲ್ಲ 2024ರಲ್ಲಿ ಬಂದಂತಹ ಎಲ್ಲ ಚಾಪ್ಟರ್ನಲ್ಲಿ ಒಂದೊಂದು ಕ್ವಶನನ್ನು ಸೆಲೆಕ್ಟ್ ಮಾಡಿದ್ವಿ. ಡನ್. ಓಕೆ, ನೆಕ್ಸ್ಟ್ ಇನ್ನೊಂದು ಅದ ಕ್ವಶನು, ಲಾಸ್ಟ್ ಒಂದು ಕ್ವಶನು ಸರ್ಕಲ್ ಮೇಲದ ನೋಡ್ರಿ. ವೃತ್ತದ ಒಂದು ವಲಯದ ವಿಸ್ತೀರ್ಣ 462 ಸೆಂಟಿಮೀಟರ್ ಸ್ಕ್ವೇರ್, ಕೇಂದ್ರದ ಕೋನ 120 ಡಿಗ್ರಿ ಆಗಿದ್ರೆ ಅದರ ತ್ರಿಜ್ಯವನ್ನು ಕಂಡುಹಿಡಿ ಅಂತಂತಾರೆ. ಫಾರ್ ಎಕ್ಸಾಂಪಲ್ ದಿಸ್ ಈಸ್ ಸರ್ಕಲ್. ಓಕೆ, ಆಮೇಲೆ ಇದು ವಲಯ, ಒಂದು ಸೆಕ್ಟರ್ ಅಂತೀವಿ ನಾವು. ಓಕೆ, ಸೆಕ್ಟರ್. ಆಮೇಲೆ ಇದ್ರ ಮಧ್ಯದಲ್ಲಿರೋ ಡಿಗ್ರಿ ಕೊಟ್ಟಾರ 120. ಓಕೆ, ಅವ್ರು ಕೇಳಿದ್ದೇನು, ಏರಿಯಾನು ಕೊಟ್ಟಾರ, ಎಷ್ಟು ಕೊಟ್ಟಾರ, 462 ಅಂತ ಕೊಟ್ಟಾರ. ನನಗೆ ಇದರ ಫಾರ್ಮುಲಾ ಏನದ ನೋಡ್ರಿ, ಎ ಈಕ್ವಲ್ ಟು ಟೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ಇಲ್ಲಿ ನಾವು ವ್ಯಾಲ್ಯೂಸನ್ನು ಪುಟ್ ಮಾಡೋಣ. ಓಕೆ, ನೆಕ್ಸ್ಟ್ ನೋಡ್ರಿ, 462 ಏರಿಯಾ ಕೊಟ್ಟಾರ, ದೆನ್ ಟೀಟಾ ಐತಿ, ಅಲ್ಲಿ 120 ಕೊಟ್ಟಾರ, ಡಿವೈಡೆಡ್ ಬೈ 360 ಅದ. ಓಕೆ, 360 ಅದ ಇಂಟು ಪೈ ಅಂದ್ರೆ 22/7. ನನಗೆ ಕೇಳಿದ್ದು ಆರ್ ಸ್ಕ್ವೇರ್. ಅವ್ರು ಅದನ್ನ ಕೇಳ್ಯಾರ ನೋಡ್ರಿ, ತ್ರಿಜ್ಯವನ್ನು ಕಂಡುಹಿಡೀರಿ ಅಂತಂದಾರ ಅವರು. ಓಕೆ, ನೆಕ್ಸ್ಟು ಈಗ ಸಿಂಪ್ಲಿಫೈ ಮಾಡೋಣ. ಇದೊಂದು 0, ಇದೊಂದು 0, 12 1 12 3 36. ಏನು ಉಳಿತಿಲ್ಲೇ, 22 ಡಿವೈಡೆಡ್ ಬೈ 3 7 21 ಆರ್ ಸ್ಕ್ವೇರ್ ಈಕ್ವಲ್ ಟು 462 ಉಳಿತು. ದೆನ್ ನನಗೆ ಬರೀ ಆರ್ ಸ್ಕ್ವೇರ್ ಬೇಕಂತಂದ್ರೆ, ಆರ್ ಬೇಕಾಗಿತ್ತು ನನಗೆ, ಆದರೆ ಇಲ್ಲಿ ಆರ್ ಸ್ಕ್ವೇರ್ ಅಷ್ಟ ಅಂದ್ರೆ 462 ಇಂಟು ಇದು ಈ ಕಡೆ ಬಂದರೆ 21 ಡಿವೈಡೆಡ್ ಬೈ 22 ಆಯಿತು. ಸಿಂಪ್ಲಿಫೈ, 22 1 22 2 22 1 ಅಂದರೆ 21 ಬಂತು. ಆರ್ ಸ್ಕ್ವೇರ್ ಈಕ್ವಲ್ ಟು 21 ಇಂಟು 21. ದೆನ್ ಆರ್ ಸ್ಕ್ವೇರನ್ನು ಹೆಂಗೆ ಬರಿಬೋದು, ಆರ್ ಇಂಟು ಆರ್ ಬರಿಬೋದು, 21 ಇಂಟು 21 ಎರಡು ಸೇಮ್ ಅದಾವ ಅಂದ್ರೆ ದೆನ್ ಆರ್ ಈಕ್ವಲ್ ಟು 21 ಸೆಂಟಿಮೀಟರ್. ದಿಸ್ ಈಸ್ ಅವರ್ ಆನ್ಸರ್. ಓಕೆ, ಈ ರೀತಿ ಇದು ಫಾರ್ಮುಲಾ ಈಸ್ ವೆರಿ ವೆರಿ ಇಂಪಾರ್ಟೆಂಟು. ಓಕೆ, ಎಷ್ಟಾದರೆ 21
1 ಆಪ್ಷನ್ ನಂಬರ್ ಬಿ. ಈ ತರಹದ ಪ್ರಶ್ನೆಗಳು ನಿಮಗೆ SSC CGLಲ್ಲಿ ಲಾಸ್ಟ್ ಇಯರಲ್ಲಿ ಬಂದಂತಹ ಪ್ರಶ್ನೆಗಳಾಗ್ಯಾವ. ಇದೇನಾದರೂ ನಿಮ್ಗೆ ಹೆಲ್ಪ್ ಆಗ್ತಿತ್ತು ಅಂದ್ರೆ ನೋಡಿರಿ, ಶೇರ್ ಮಾಡಿರಿ. ಭಾಳ ಜನ ಮೆಸೇಜ್ ಹಾಕಿದ್ರಿ ಮಾಡಿರಿ ಅಂತೇಳಿ. ಇನ್ನೂ ಕ್ವಶನ್ಸ್ ಬೇಕಾಗಿತ್ತಂದ್ರೆ ಹೇಳ್ರಿ, ಅದೇ ತರಹದ ಪ್ರಶ್ನೆಗಳನ್ನು ಟಾಪಿಕ್ ವೈಸ್ ಕೂಡ ಮಾಡೋಕ್ಕೆ ರೆಡಿ ಮಾಡಿದ್ದೀನಿ. ಓಕೆ, ನೀವು ಓಕೆ ಅಂತಂದ್ರೆ ಮಾಡೋಣ. ಓಕೆ, ಅದೇ ರೀತಿ ವಿಡಿಯೋವನ್ನು ಶೇರ್ ಮಾಡಿರಿ. ಇಷ್ಟೇ. ಆಮೇಲೆ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ಭಾಳ ನಿಮ್ದು ಸಪೋರ್ಟ್ ಅಂತೂ ಎಲ್ಲ ವಿದ್ಯಾರ್ಥಿಗಳು ನೀಡ್ತಾ ಇದ್ದೀರಿ. ಇದೇ ರೀತಿ ನಿಮ್ಗೆ ಆದಷ್ಟು ಬೇಗ SSC ಕ್ಲಾಸನ್ನು ಕೂಡ ಮಾಡ್ತೀನಿ. ನಿಮ್ಮದು ನೋಟಿಫಿಕೇಷನ್ ಅಕ್ಟೋಬರ್ ಇಲ್ಲ ನವಂಬರಲ್ಲಿ SSC GD ನೋಟಿಫಿಕೇಷನ್ ಆಗುತ್ತೆ. ಅಷ್ಟರೊಳಗೆಲ್ಲ ರೆಡಿ ಮಾಡಿಕೊಂಡು ನಿಮ್ದೆಲ್ಲರಿಗೂ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ. ಆದಷ್ಟು ಬೇಗ ಎಲ್ಲರೂ ಪ್ರಿಪ್ರೇಷನ್ಗೆ ರೆಡಿ ಆಗಿರಿ. ಬೇಸಿಕ್ಕನ್ನು ಎಲ್ಲ ತಿಳ್ಕೊಂಬಿಟ್ರಿ. ಭಾಳ ಜನ ಏನು ಕೇಳ್ತಾರೆ, ಸರ್ ಬ್ಯಾಚಸ್ ರೆಡಿ ಮಾಡ್ತೀನಿ ಮಾಡಿದ್ರೆ ಏನಾದರೂ ಮಾಡೋ ಅಂತಹ ಅವಶ್ಯಕತೆ ಬಂತಂದ್ರೆ ಮಾಡ್ತೀನಿ. ಸೊ ಇವಾಗಂತೂ ಫ್ರೀ ಕ್ಲಾಸಸ್ ಅದಾವ, ನೋಡ್ತಾ ಹೋಗ್ರಿ. ಓಕೆ, ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.